ವರ್ಷದ ಸಂಭ್ರಮವನ್ನು ಆಚರಿಸುವ ಸಲುವಾಗಿ ಇಲ್ಲಿನ ಸದಸ್ಯರು ಆಗು ಹೋಗುಗಳ ಬಗ್ಗೆ ಸಾಂಗ್ ಅನ್ನು ರಚಿಸಬೇಕು. ನಾವು ದಿನ ವೆಜ್ ಹಾಲು ಧ್ರುವಂತೋಗಿ ಕ್ಲೀನ್ ಮಾಡಿ ಡೈನಿಂಗ್ ಹಾಲು ನನ್ನ ಹೆಸರು ಬಂದ್ರೆ ಮಾತ್ರ ಎಲ್ರ ಬಗ್ಗೆನೂ ಬರೀತಾವೆ. ನೀನ್ ಹಿಂಗೆಲ್ಲ ಆಡಿದ್ರೆ ಅರ್ಧ ಹಾಕ್ಬಿಡ್ತೀನಿ ನಾನು. ಒಂದು ಅಸಹ್ಯ ನಾವು ಮಾತ್ರ ಪಸಯ್ಯ ಬೇಡ ನಿನ್ ಮನೆಗೆ ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಓಡಿ. ಬಿಗ್ ಬಾಸ್ ಇಂದು ರಾತ್ರಿ 9:03. ಸ್ನೇಹಿತರೆ, ನನಗೆ ಒಂದು ಆಸೆ ಏನಪ್ಪ ಅಂತಂದ್ರೆ, ಆ ಆಸೆ ಬಂದು ಈ ಒಂದು ವಿಡಿಯೋನ ಯಾವ ಊರಿನವರು, ಯಾವ್ಯಾವ ಡಿಸ್ಟಿಕ್ನವರು, ನಮ್ಮ ಕರ್ನಾಟಕನ ಅಥವಾ ಬೇರೆ ರಾಜ್ಯದವ್ರು ನೋಡ್ತಾ ಇದ್ದಾರ ಅನ್ನೋ ಒಂದು ಚಿಕ್ಕ ಕುತೂಹಲ ಅಲ್ಲಿ ಬರುತ್ತೆ ಬಿಡಿ. ಬಟ್ ಆದರೆ ಒಂದು ಕುತೂಹಲ ಇದೆ. ತಾವೆಲ್ಲರೂ ಅಂದರೆ, ನಾನು ಅದಕ್ಕೆ ವಿಡಿಯೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ತಮ್ಗೆಲ್ರಿಗೂ ಒಂದು ರಿಕ್ವೆಸ್ಟು, ವಿಡಿಯೋ ಅಂದರೆ ಯಾವ ಊರಿಂದ ನೋಡ್ತಾ ಇದ್ದೀರಾ, ಯಾವ ಜಿಲ್ಲೆ, ಅದನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಎಸ್, ಈಗ ವಿಡಿಯೋ ಮುಂದುವರ್ಸೋಣ. ಧ್ರುವಂತ್ ಬಗ್ಗೆ ಮಾತಾಡಬೇಕಾದಂಥ ಅನಿವಾರ್ಯ. ಓಕೆನಾ? ನನಗೆ ಈ ಧ್ರುವಂತ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲಪ್ಪ. ಯಾಕೆ ಇಷ್ಟ ಇಲ್ಲ ಅಂತ ತಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಮಾತು ವಾದ ಯಾವುದಕ್ಕೆ ಆಡಬೇಕು, ಯಾವುದಕ್ಕೆ ವಾದ ಮಾಡಬೇಕು, ಯಾವುದಕ್ಕೆ ವಿವಾದಾತ್ಮಕ ಹೇಳಿಕೆ ಕೊಡಬೇಕು, ಯಾವುದಕ್ಕೆ ನಾನು ಕರೆಕ್ಟಾಗಿ ಸ್ಟೇಬಲ್ ಆಗಿ ನಿಂತ್ಕೋಬೇಕು, ಯಾರಿಗೆ ಕರೆಕ್ಟಾಗಿ ಸಪೋರ್ಟ್ ಮಾಡಬೇಕು, ಅಥವಾ ನಾನು ಹೇಗೆ ಆಟ ಆಡಬೇಕು, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಂದರೆ, ಒಂದು ಆಟ ಅಂತ ಬಂದಾಗ ನಾನು ಆ ಆಟದ ಮುಂಚೂಣಿ ಸ್ಥಾನದಲ್ಲಿರಬೇಕು ಅಂದ್ರೆ ನಾನು ಏನು ಮಾಡಬೇಕು, ಆ ಒಂದು ಪರಿವೇ ಇಲ್ಲದೆ ಬರ್ತಾ ಇದ್ದಾರೆ ಆ ಧ್ರುವಂತು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಆ ಒಂದು ಪರಿವೇ ಇಲ್ವೇನೋ ಅನ್ನೋ ಥರ. ಒಂಥರ ಅವ್ರು ಹೆಂಗಾಗೋಗ್ಬಿಟ್ಟಿದ್ದಾರೆ ಅಂದರೆ, ಅಶ್ವಿನಿ ಅವರು ಮತ್ತು ಧ್ರುವಂತ್ ಅವರು ಇನ್ನೇನು ಕಡೇ ವಾರ ಬಂತು ನೋಡಿ. ಈ ಕಡೇ ವಾರ ಬಂದಾಗ ಅಂದರೆ, ಇಷ್ಟು ದಿನ ಒಂಥರ ಇತ್ತು, ಇನ್ನು ಮುಂದೆ ಗಿಲ್ಲಿನ ಏನಾದರೂ ಮಾಡಿ ಡಿಮೋಟಿವ್ ಮಾಡಿಬಿಟ್ಟು ಗಿಲ್ಲಿನ ಬ್ಯಾಡಾಗಿ ಬಿಂಬಿಸಿ ಜನಗಳ ಮನಸ್ಥಿತಿಲಿ ಗಿಲ್ಲಿ ಇಷ್ಟು ಈ ಥರದವನ, ಇಂಥವನ, ಕಚಡನ ಪಚಡನ ಅಂತ ಅನಿಸಿ ಗಿಲ್ಲಿಗೆ ಯಾರು ಓಟ್ ಹಾಕ್ದಂಗಿದೆ ಬಿಡಲಿ, ಎಲ್ಲರೂ ಕೂಡ ನನಗೆ ಓಟ್ ಹಾಕ್ಬಿಡ್ತಾರಾಗ. ಸೊ ನಾನು ವಿನ್ ಆಗ್ಬಿಡೋಣ ಅನ್ನೋ ಒಂದು ಏನು ಅದು ಒಂಥರ ಚೀಪ್ ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಏನು ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಅಲ್ರಿ, ಹೊಸ ವರ್ಷಕ್ಕೆ ಒಂದು ಹಾಡು ಮಾಡಿ ಎಲ್ಲರೂ ಮನೆಯವರು, ಅಂದರೆ ಇಲ್ಲಿನ ಸ್ಥಿತಿಗತಿ, ನೀವು ಹೆಂಗೆ ಬಂದ್ರಿ, ಏನಾಯಿತು, ಇದ್ರ ಬಗ್ಗೆ ಒಂದು ಹಾಡು ಮಾಡಿ ಅಂತ ಬಿಗ್ ಬಾಸ್ ಕೇಳ್ಕೊಂಡ್ರೆ, ಗಿಲ್ಲಿ ಎಲ್ಲರ ಬಗ್ಗೆನೂ ಮಾಡಲೇಬೇಕಾಗತ್ತೆ. ನಿಮಗೆ ತಾಕತ್ತಿದ್ರೆ ನೀವು ಮಾಡ್ರಿ. ಒಬ್ರ ಬಗ್ಗೆ ಬಿಟ್ಟು ಒಬ್ರ ಬಗ್ಗೆ ಮಾಡೋದಕ್ಕಾಗತ್ತೇನ್ರಿ? ಧ್ರುವಂತವ್ರೆ, ನನ್ನ ಬಗ್ಗೆ ಮಾಡಿದ್ರೆ ಸರಿ ಇರಲ್ಲ. ನೀವೇನು ದೊಡ್ಡ ಊರು, ನಿಮ್ಮ ಬಗ್ಗೆ ಮಾಡ್ದಂಗಿರ್ಬೇಕಂತೆ. ಅಲ್ಲಿ ಬಿಗ್ ಬಾಸ್ ಮನೇಲಿರಲಿಲ್ಲ ಅಂತಂದ್ರೆ ನಿಮ್ಮ ಬಗ್ಗೆ ಯಾರು ಮಾಡೋರು? ಮಿಸ್ಟರ್ ಧ್ರುವಂತವ್ರೆ, ನನ್ನ ಬಗ್ಗೆ ಮಾತಾಡಿದ್ರೆ ಆಗಲ್ಲ, ಅರ್ಧಾಕ್ಬಿಡ್ತೀನಿ. ಅವನೊಂದು ಮಾತು ಹೇಳ್ದ ನೋಡಿ ನಮ್ಗೆ, ಇಲ್ಲಿ ಉಗ್ರಲ್ಲಿ ಹೊಡೆದಾಕ್ಬಿಡ್ತೀನಿ, ಹೋಗ್ಬಿಡೋಣ ಸುಮ್ಮನೆ ಅಂತ ಅಂದ್ಬಿಟ್ಟು. ಅಂದರೆ ಏನಕ್ಕೆ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಅವಶ್ಯಕತೆಯ ಏನಂತಾರೆ, ನಾನು ಅಲ್ಲಿ ಮಾತಾಡಿದ್ರೆ ನಂದು ಒಂದು ಬರಲಿ ಅಂತ ಅಂದ್ಬಿಟ್ಟು ಏನಾದರೂ ಮಾತಾಡ್ತಾರ? ಅವಶ್ಯಕತೆಯೇ ಇಲ್ಲದೆ ಇರತಕ್ಕಂಥ ಜಾಗಗಳಲ್ಲಿ ಮೂಗು ತೂರಿಸೋದು ಸರಿಯಲ್ಲ ನನ್ನ ಪ್ರಕಾರ. ಓಕೆ, ಇದರಲ್ಲಿ ಕೆಲವರು ಅಂದರೆ ಕೆಲವು ಆ ಒಂದು ವರ್ಗಗಳು ಬರ್ತವೆ, ಏನಂತ, ನೀನೇನಕ್ಕೆ ಮೂಗು ತೋರಿಸ್ತಾ ಇದೆಯೇ, ನನ್ನ ಕೆಲಸನೇ ಅದು ಕಣಪ್ಪ, ನನ್ನ ಕೆಲಸನೇ ಅದು. ಓಕೆ, ನಾನು ಮಾತಾಡಲೇಬೇಕು, ಮಾತಾಡ್ತೀನಿ. ಮತ್ತು ನನ್ನನ್ನು ಅಂದರೆ ನಾನು ಏನೋ ಒಂದು ಹೇಳ್ತೇನೆ, ಹೇಳಿದ್ರೆ ಒಳ್ಳೆ ಥರದಲ್ಲೇ ಹೇಳ್ತಾನೆ ಮುರಳಿ ಅಂತ ಅಂದ್ಬಿಟ್ಟು ಇಷ್ಟಪಡೋರು ಸ್ವಲ್ಪ ಜನ ಇದ್ದಾರೆ. ಅವ್ರಿಗೆ ನಾನು ಪ್ರತಿದಿನದ ಅಪ್ಡೇಟ್ಸ್ ಕೊಡಲೇಬೇಕು. ಹುಷಾರಿರಲಿ, ಹುಷಾರಿಲ್ಲದೆ ಇರಲಿ, ಆಯಿತಾ? ಅದನ್ನು ಕೆಲವ್ರು ಬರ್ತಾರೆ. ಆದರೆ ಧ್ರುವಂತ್ಗೆ ಏನು ಆಗೋಗ್ಬಿಟ್ಟೈತೆ ನಿಜವಾಗ್ಲೂ, ಏನಾದ್ರೂ ಅಂದರೆ ಫ್ರಸ್ಟ್ರೇಷನ್ಸ್ಗೆ ಏನಾದರೂ ಹೋಗ್ಬಿಟ್ಟಿದ್ದಾರೆ ಆ ಧ್ರುವಂತು ಅಂತ ಆ ಒಂದು ಇದರಲ್ಲಿ ಈಟಲ್ಲಿ. ಮತ್ತು ಈ ಒಂದೇನಂತಾರೆ, ಈ ಬಿಗ್ ಬಾಸು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಎಲ್ಲ ಒಂದು ಆಟದಲ್ಲೂ ಇನ್ನೊಂದು ಮತ್ತೊಂದು ಏನರಲ್ಲೇ ಆದರೂ ಗಿಲ್ಲಿ ಗೆಲ್ತಾ ಇದ್ದಾನೆ, ಗಿಲ್ಲಿ ಆಟ ಖಡಕ್ಕಾಗಿದೆ. ಸೊ ಆ ಒಂದು ವಿಚಾರಕ್ಕೆ ಏನಾದರೂ ಇವರು ಗೊತ್ತಿಲ್ಲಪ್ಪ ನನಗೂ, ಏನಾದರೂ ಆ ಥರ ಮಾಡ್ತಾ ಇದ್ದಾರ ಗೊತ್ತಾಗ್ತಾ ಇಲ್ಲ. ಮತ್ತು ಇನ್ನೊಂದು ವೀಕ್ಷಕರೇ, ನಾನು ನಿಮ್ಮೆಲ್ಲರೂ ಕೇಳ್ಕೊಡೋವಂಥದ್ದು ಅಂದರೆ, ಯಾರು ಕರೆಕ್ಟಾಗಿ ಆಡ್ತಾ ಇದ್ದಾರೆ, ಯಾರು ಕರೆಕ್ಟಾಗಿ ಆಡ್ತಾ ಇಲ್ಲ, ಯಾರು ಹೆಂಗೆ, ಯಾರು ಹಿಂಗೆ, ಯಾರು ಯಾವ ಥರ, ಯಾರು ಇನ್ಯಾವ ಥರ ಅನ್ನೋದನ್ನೆಲ್ಲ ಕೂಡ ತಾವು ನೋಡಿದ್ದೀರಿ 3-4 ತಿಂಗಳಿಂದ ಅಲ್ವಾ? ಸೊ ನಿಮಗೆ ಬಿಟ್ಟಿರ್ತೀವಿ.
ನಿಮಗೆ ಯಾರು ಅದ್ಭುತವಾಗಿ ಆಡ್ತಾ ಇದ್ದಾರೆ ಅನ್ನಿಸ್ತಾ ಐತೆ? ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ ಅಲ್ವಾ? ಸಖತ್ತಾಗಿ ಆಡ್ತಾವ್ರೆ ಗುರು ಇವರು ಅಂತ ಅಂದ್ಬಿಟ್ಟು ಯಾರಾದರೂ ಒಬ್ರು ಇರ್ತಾರಲ್ವಾ ನಿಮ್ಗೆ ಗೊತ್ತಿರೋರು, ಅವ್ರ ಬಗ್ಗೆ ದಯವಿಟ್ಟು ಅಂದರೆ ಅವ್ರಿಗೆ ಓಟ್ ಹಾಕಿ. ಈ ಧ್ರುವಂತ ದೇವ್ರೆ ಏನು ಗುರು, ಯಾವುದೊಂದಕ್ಕಾಗಲಿ ನಂದೆಲ್ಲಿಡ್ಲಿ ನಾರಾಯಣ ಸ್ವಾಮಿ ಅಂತ ಹೋಗ್ತಾರಲ್ರಿ ಇವರು ಧ್ರುವಂತ್ ಅವರು. ವೀಕ್ಷಕರೇ, ನಿಮ್ಗೇನು ಅನ್ಸುತ್ತೆ? ನಂಗಂತೂ ಖಂಡಿತವಾಗಿ ಇದೇ ಥರನೇ ಅನಿಸಿದ್ದು. ನಾನೆಲ್ಲಿಡ್ಲಿ ನಾರಾಯಣ ಸ್ವಾಮಿ ಅಂತ ಅಂದ್ಬಿಟ್ಟು ಎಲ್ಲ ವಿಚಾರಗಳಿಗೂ ಮೂಗು ತುರಿಸ್ಕೊಂಡು ಅವಶ್ಯಕತೆ ಇರೋ ಜಾಗದಲ್ಲಿ ಖಂಡಿತವಾಗಿ ಮಾತಾಡಬೇಕು. ಮಾತಾಡಿ ತಾವು ಬೇಡ ಅಂದವ್ರು ಯಾರು? ಮಾತಾಡಿ ಅಲ್ಲ. ಆದರೆ ಎಲ್ಲ ವಿಚಾರಗಳಿಗೂ ಮೂಗು ತೋರಿಸೋದು ಯಾವ ಒಂದಿದು? ಈಗ ಓಕೆ, ಗಿಲ್ಲಿ ಈ ಥರ ಮಾಡೋಣಮ್ಮ, ಆ ಥರ ಮಾಡೋಣ. ಈಗ ನೋಡಿ ರಘು ಅವರು ಪಾಪ ಅದ್ಭುತವಾಗಿ ಏನೋ ಹೇಳ್ತಾ ಇದ್ರು. ಓಕೆನಾ, ಗಿಲ್ಲಿ ರಘು ಕಾಂಬಿನೇಷನಲ್ಲಿ ಏನೋ ಒಂದು ಡಿಫ್ರೆಂಟಾಗಿ ಏನೋ ಹಿಂಗೆ ಬರೆಯೋಣ ಕಣೋ ಹಂಗೆ ಬರೆಯೋಣ ಅಂತ ಏನೋ ಮಾತಾಡ್ತಾ ಇದ್ದಾರೆ. ಅದಕ್ಕಾದರೆ ನೀವು ಕೈ ಜೋಡಿಸಿ ಆಗತ್ತಪ್ಪ, ನಾನು ಬರ್ತೀನಿ ರೀ ಅಂತ ಕೈ ಜೋಡಿಸಿ. ಆಗಲಿಲ್ಲ ಅಂತಂದ್ರೆ ಬಿಟ್ಬಿಡಿ. ಅದನ್ನು ಬಿಟ್ಟು ಅಲ್ಲಿ ನಂದೊಂದು ಇಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಿರಲ್ರಿ ಧ್ರುವಂತ್ ಅವ್ರೆ. ಏನು ನಾವು ಫಸ್ಟು ಹೆಂಗೆ ಆಡ್ತಾ ಇದ್ದೀವಿ ಅನ್ನೋದನ್ನ ಕರ್ನಾಟಕದ ಜನತೆ ನಿಮ್ಮನ್ನು ಯಾವ ಥರ ತಗೊಂಡಿದೆ ಅನ್ನೋದು ನಿಮ್ಮ ಮನೆಯವ್ರು ಬಂದ್ರಲ್ಲ ಅವಾಗ ಹೇಳಿದ್ರಲ್ಲ, ಗೊತ್ತಾಗ್ಲಿಲ್ವಾ ನಿಮಗೆ? ಗೊತ್ತಾಗ್ಲಿಲ್ವೇನ್ರಿ? ಹೆಂಗೆ ಆಡಬೇಕು, ಹೆಂಗೆ ಹೋಗ್ಬೇಕು, ಹೆಂಗೆ ಬರಬೇಕು ಅನ್ನೋ ಒಂದು ಪರಿವೇ ಇಲ್ದಂಗೆ ಆಡ್ತಾ ಇದ್ದಾರೆ ಸ್ವಾಮಿ. ಅಯ್ಯೋ ದೇವ್ರೆ, ಏನೋಪ್ಪ ಅವ್ರಿಗೆ ಗೊತ್ತಾಗ್ಬೇಕದು. ಅದನ್ನ ಬಿಟ್ಟು ಹೋಗಿ ಬಂದು ಮೂಗಿನ ಇಟ್ಕೊಂಡ್ರು ನಂಗೆ ಬರೋದಂತೆ, ಗಿಲ್ಲಿ ವಿಚಾರಕ್ಕೆ ಹೋಗೋದಂತೆ. ಅವ್ರದ್ದು ಆಯ್ಕೆ ಬಿಡ್ತೀನಿ, ನನ್ನ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ಅನ್ನೋದಂತೆ. ಎಕ್ಸ್ಪೆಕ್ಟೆಡ್ ಅಲ್ಲಪ್ಪ ಧ್ರುವಂತ್. ಫಸ್ಟ್ ಆಫ್ ಆಲ್ ನಿನ್ನನ್ನು ಹತ್ರಕ್ಕೂ ಇಟ್ಕೊಂಡಿಲ್ಲ ಅಶ್ವಿನಿ ಅವರು, ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ಎಸ್, ಅದೇ ಈ ಥರ ಆಗೋಗ್ಬಿಟ್ಟಿದೆ. ಯೋಚನೆ ಮಾಡಬೇಕಾದಂಥ ವಿಚಾರ. ಮಧುವ್ರೆ ಅಲ್ಲ, ಯಾರಿದು ದುಂಡ್ರೆ, ಆದಷ್ಟು ಚೇಂಜ್ ಆಗ್ರಿ. ಇಲ್ಲ ಅಂತಂದ್ರೆ ನಮ್ಮ ಕರ್ನಾಟಕದ ಜನ ಬೇರೆ ಥರನೇ ಥಿಂಕ್ ಮಾಡಿಬಿಡ್ತಾರೆ ಆಮೇಲೆ, ಆಯ್ತಾ? ಸೊ ಅದನ್ನೊಂದು ಸ್ವಲ್ಪ ಥಿಂಕ್ ಮಾಡಿ ಚೆನ್ನಾಗಿ ಬೆಳೀರಿ, ಒಳ್ಳೇದಾಗಲಿ. ಅದನ್ನು ಬಿಟ್ಬಿಟ್ಟು ಗಿಲ್ಲಿನ ಎದುರಾಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಹೇಳದ್ನಲ್ಲ, ಮಾತಾಡಿದೆ ಅಂದರೆ ನನಗನ್ಸಿದ್ದಪ್ಪ, ಇದು ಯಾರೋ ನನಗೇನು ಗಿಲ್ಲಿ ಫ್ರೆಂಡ್ಸ್ಗಳು ಅಥವಾ ಫ್ಯಾಮಿಲಿನೋ, ಅಣ್ಣ ನಾನು PRO ಕೆಲಸ ಇದನ್ನು ಮಾಡಿದ್ದೀನಿ, ಗಿಲ್ಲಿ ಪರವಾಗಿ ಮಾತಾಡಿ ವಿರೋಧವಾಗಿ ಮಾತಾಡಿ ಅಂತ ನಮ್ಗೆ ಯಾರು ಏನು ದುಡ್ಡು ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ. ನಮಗನ್ಸಿದ್ದು ಓಕೆ. ಜನಗಳು ಕೇಳ್ತಾ ಇರ್ತಾರೆ, ಸರ್ ಇದ್ರ ಬಗ್ಗೆ ವಿಶ್ಲೇಷಣೆ ಕೊಡಿ ಅಂತ. ಜನಗಳು ಅನ್ನೋದಕ್ಕಿಂತ ನನ್ನ ಪ್ರೀತಿಯ ಪಾತ್ರರು ಕೇಳ್ತಾ ಇರ್ತಾರೆ. ಸೊ ನಾವು ವಿಶ್ಲೇಷಣೆ ಕೊಡ್ತೇನೆ ಅಷ್ಟೇ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ನ ಮೂಲಕ ತಿಳಿಸಿ. ಇದೇ ಥರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.